ತುಮಕೂರು ನಗರದ ಕೋತಿತೋಪಿನಲ್ಲಿ 2 ತಿಂಗಳ ಹಿಂದೆ ಕಾರಿಗೆ ಜಾಗ ಬಿಡುವ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿತ್ತು. ಇದೇ ವಿಚಾರಕ್ಕೆ ಇಂದು ಯಾಸಿನ್ ಹಾಗೂ ಅಸ್ಗರ್ ಕುಟುಂಬಗಳ ನಡುವೆ ಮತ್ತೆ ಗಲಾಟೆಯಾಗಿ ಮಾರಾಮಾರಿಯಾಗಿದೆ. ಯಾಸಿನ್ ಕುಟುಂಬದ 3 ಹಾಗೂ ಅಸ್ಗರ್ ಕುಟುಂಬದ 3 ಗಂಭೀರ ಗಾಯಗಳಾಗಿದ್ದು, ಘಟನಾ ಸ್ಥಳಕ್ಕೆ ತುಮಕೂರು ನಗರ ಠಾಣಾ ಪೊಲೀಸರು ಹಾಗೂ ಎಎಸ್ಪಿ ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಂಭೀರ ಗಾಯಗೊಂಡವರಿಗೆ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ತುಮಕೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇವ್ರನ್ನ ಮತ್ತೆ ಅವರು ಪೇಷಂಟ್ ಅವರು ಹಾರ್ಟಿನ್ ಪೇಷಂಟ್ ಮಾತ್ರೆ ತಗೋಬೇಕಂತ ಊಟ ಕೊಟ್ಬಿಟ್ಟು ಮನೆಯಲ್ಲಿ ಮಕ್ಕಳು ಎಲ್ಲ ತುಂಬಿಕೊಂಡಿದ್ದಾರೆ. ಇವತ್ತು ಸ್ಕೂಲ್ ರಜಾ, ಸ್ಕೂಲ್ಗೆ ಹೋಗ್ಲಿಲ್ಲ, ಅವರೆಲ್ಲ ಇದ್ದಾರೆ. ನಮ್ ಮನೆಗೆ ಇವ್ರು ಊಟ ಕೊಟ್ಬಿಟ್ಟು ಮಕ್ಳು ಕೊಡೋಣ ಅಂತ ಹೋದ್ರೆ ಅಲ್ಲಿಂದಾನೆ ನಮ್ಮ ಅಣ್ಣ ಅವ್ರಿಗೆ ಅಟಿಸ್ಕೊಂಡ್ ಬಂದ್ರು. ಬಂದಿ ಅದು ಮಚ್ಚು, ಲಾಂಗು, ಬಂಡೆ ಎಲ್ಲ ಅಫ್ಜಲ್ ಪಾಷಾ ಅಂತ ಪಟ್ಟು ಹೊಡಿತಾನೆ ಇರ್ತಾರೆ. ಯಾಕೆ ಅಂತ ಹೇಳಿದ್ರು ನಮಗೂ ಬೈತಾವ್ರೆ. ಬಂಡೆ ತಗೊಂಡು ನಾವು ಎಲ್ಲ ಅವ್ರು ಕರ್ಕೊಂಡು ಬಂದ್ಬಿಟ್ಟು ಹೇಳ್ಕೊಂಡು ಅವ್ರಿಗೆ ನಡಿಯಕ್ಕೂ ಆಗ್ತಾ ಇಲ್ಲ, ಹಂಗ್ ಹೊಡ್ತಿದ್ದಾರೆ. ನಾವು 4 ಜನ ಸೇರ್ಕೊಂಡು ಅವ್ರಿಗೆ ಹೇಳ್ಕೊಂಡ್ ಬಂದಿದ್ ನಾವು ಆ ತರ ಹೊಡೆದಿದ್ದಾರೆ. ಪೂರ್ತಿ ಮೈ ಎಲ್ಲ ರಕ್ತ. ನಾವು ಮಾತಾಡಿದ್ರೆ ನಮ್ಮನೆ ಎಲ್ಲ ಮೇಲೆ ಎತ್ತ ಮಾಡ್ತಾ ಇದೆ. ಅದು ಅವ್ರಿಗೆ ಜ್ಞಾನನೇ ಇಲ್ಲ, ಹಂಗ್ ಹೊಡೆದಿದ್ದಾರೆ. ಈಗ ಏನೇನಾಗಿದೆ ಅವ್ರಿಗೆ? ಅವ್ರಿಗೆ ಇಲ್ಲಿ ಕುಯ್ದ್ಬಿಟ್ಟವ್ರೆ, ಮಚ್ ತಗೊಂಡು ಇಲ್ಲೆಲ್ಲ ಇಲ್ಲಿ ಕುಯ್ದ್ಬಿಟ್ಟವ್ರೆ. ಜಾಸ್ತಿ ಏಟ್ ಹಾಕಿದೆ. ಆಮೇಲೆ ಬಾಯಿ ಎಲ್ಲ ರಕ್ತ, ಕಣ್ಣಿಂದಾನು ಇಲ್ಲೆಲ್ಲ ಹೊಡೆದಿದ್ದಾರೆ, ಇಲ್ಲಿ ಕಿವಿಗೆ ಎಲ್ಲ ಹೊಡೆದಿದ್ದಾರೆ. ಅದು ದೊಣ್ಣೆ ತಗೊಂಡು ಅದು ರಾಡ್ ತಗೊಂಡು ಎಲ್ಲ ಹೊಡೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮಗೂ ಗಲೀಜ್ ಮಾದಿಂದ ಬೈತಾವ್ರೆ. ಬಂಡೆ ತಗೊಂಡು ನಾವು ಹೋಗ್ಬಿಡಿ ಅಂತ ಬಾಗ್ಲಿ ಚಿಲ್ಕ ಹಾಕಿದ್ರೆ ಅದ್ ತೆಗಿತಾ ಇಲ್ಲ ಅಂತ ಬಂಡೆ ತಗೊಂಡು ಹೊಡೆದಿದ್ದಾರೆ. ಬಾಗ್ಲಿಗೆ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಚಿಕ್ಕ ಮಕ್ಕಳೇ ಪೂರ್ತಿ ರಕ್ತದಿಂದ ಸ್ನಾನ ಮಾಡ್ತಾರಲ್ಲ ಹಂಗಾಗಿದ್ದಾರೆ. ಮನೆಯಲ್ಲಿ ರಕ್ತ. ಮಕ್ಳೆಲ್ಲ ಹೆದರ್ಕೊಂಡು ಕೂರ್ಸ್ಕೊಂಡ್ಬಿಟ್ಟಾರೆ. ಬಸ್ಲು ಮನೆಗೆಲ್ಲ ಬಾಗ್ಲ ಹಾಕೊಂಡಿದ್ದಾರೆ ಮಕ್ಕಳು. ನಿಮ್ಮ ಹೆಸರು? ಶಾಹಿನ್ ತಾಜ್. ಊಟ ಮಾಡ್ತಾ ಇದ್ದೆ, ಏನು ತಿಂದೇ ಇಲ್ಲ. ಒಂದಿಷ್ಟು ತಿಂದಿದ್ದೆ ಸರ್. ಹಾರ್ಟ್ ಪೇಷಂಟ್ ಮಾತ್ರೆ ನುಂಗನ ಅಂತ ತಿಂದಿದ್ದೆ. ಆತ ಮಗ ಬಂದ, ದೊಡ್ಡ ಮಗ ಮೊದಲೇ ಒಳಗಡೆ, ಆಮೇಲೆ ಹಿಂದಗಡೆಗೆ ಚಿಕ್ಕ ಮಗ ಬಂತು. ಏನೋ ಅಂತ ನಾನು ಬಂದೆ. ಅವ್ರು ಒಳಗೇನೆ ನಿಂತಿದ್ರು ಸರ್. ಹಿಂದೆಯಿಂದ ಬಂದಿದ ತಕ್ಷಣ ದೊಡ್ಡ ಮಗನ್ಗೆ ಕೊಯ್ಬಿಟ್ರು. ಯಾರು? ಯಾಸಿನ್ ಅಂತ ಚಿಕನ್ ಶಾವೈಸ್ ಮಗ. ಅವ್ರ ಹಿಂದಗಡೆಗೆ 8 ಜನ ಬಂದಿದ್ರು. ಚಾಕುಗಳು, ದೊಣ್ಣೆಗಳು ತಕೊಂಡು ಬಿಸಾಕಿರೋದು ನೋಡಿ ಸರ್ ಮನೆ ಒಳಗೆ. ಹೆಂಗಸರುಗಳು ನಾವು ಹೆಂಗೆ ಆಚೆ ಹೋಗ್ಬೇಕು? ಮಗ ಬಿದ್ದೋದಲ್ಲ. ನಾನು ತಪ್ಪಿಸ್ಕೊಂಡು ಮಗನ್ಗೆ ಏನೋ 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 ಅಂತ ಕೇಳ್ದೆ. ಬೊಂಬಳ ಹೊಡೆದು ಅವನ್ ಮಗ. ನಾನು ಅವ್ರ ಹೆಂಡತಿಗೆ ಹೇಟ್ ಆಗೈತೆ ತಲೆಗೆ. ಅವಳ ಹೆಂಡತಿಗೂ ಹೇಟ್ ಆಗೈತೆ. ಅವರು ಆಸ್ಪತ್ರೆ ಒಳಗೆ ಇದ್ದಾರೆ. ಚಿಕ್ಕ ಮಗ ಬಂದ, ಚಿಕ್ಕ ಮಗನ್ಗೂ ಇಲ್ಲೆಲ್ಲ ಹೆಟ್ಟಾಗೈತೆ. ಇಬ್ರೇನೆ ಇದ್ದಿದ್ದು ನನ್ನ ಮಕ್ಕಳು. ಯಾಕೋ ಗೊತ್ತಿಲ್ಲ ಸರ್. ಅವ್ರು ಏನೋ ಗೊತ್ತಿಲ್ಲ. ಇಲ್ಲಿ ಏನೋ ವಿಷಯ, ಇಲ್ಲಿ ಏನೋ ಜಗಳ ಅಲ್ಲಿಲ್ಲ, ಏನೋ ಅಂತ ಗೊತ್ತಿಲ್ಲ. ಮೊದ್ಲೇ 2-3 ತಿಂಗಳ ಮುಂಚೆ ಗಡಿಕೆ ಜಗಳ ಆಗಿತ್ತು. ಏನು ಇಲ್ಲ, ಬರೀ ಅದು ಏನೋ ಕಾರಿಂದು ಮಾತ್ಗೆ ಜಗಳ ಮಾಡ್ಕೊಂಡು ಬಾಡಿಗೆ ಮನೆ ಐತೆ ಅಲ್ಲ, ಬಾಡಿಗೆ ಅವ್ರ ಮಗ ಅವ್ರಿಗೆ ಕರ್ದಿದ್ದು. ಅವ್ರದ್ದು ರಿಲೇಷನ್ ಅಂತೆ ಅವರು. ಅವ್ರಿಗೆ ಕರ್ಸಿ ಆವತ್ತೂ 100 ಜನ ಬಂದಿದ್ರು. 3 ನಮ್ಮ ಯಜಮಾನ್ರು, ನನ್ನ 2 ಮಕ್ಕಳೇನೆ ಇದ್ದಿದ್ದು. ಇನ್ನು ಯಾರು ಇರ್ಲಿಲ್ಲ. ಎರಡನೇ ಸರಿ ಅಟ್ಯಾಚ್ ಮಾಡಿರೋದು. ಏನೇಂತಂದ್ರು? ಏನ್ ಹೊಡೆದ್ರು? ಯಾರು ಹೊಡೆದ್ರು? ಅದೇ ಅವ್ರು 8 ಜನ ಬಂದು ಮೊದ್ಲೇ ಮನೆ ನುಗ್ಗಿ. ಯಾಸಿನ್ ಐತೆ ಅಲ್ಲ, ಅವ್ನ ಯಾಸಿನ್ ಅವ್ರದ್ದು ಮಚ್ಚು ಇದು ಇಷ್ಟ ಹತ್ರ ಅದು ಚುರಿ ತಕೊಂಡ್ ಬಂದು ಪೂರ್ತಿ ಮನೆ ಹಿಂದಗಡಿಕೆ ಎಲ್ಲ ಓಡಾಡ್ತಾ ಇದ್ದಾನೆ. ಯಾರಿಗೆ ಕೊಯ್ಯಕ್ಕೆ ಬಂದಿದ್ದ ಅವನು? ಈಗ ಅವ್ರ ಸ್ಥಿತಿ ಹೆಂಗೈತೆ ಅಂತ, ಎಲ್ಲಿಗೆಲ್ಲಿ ಕೊಡ್ದವ್ರೆ, ಅವ್ರ ಸ್ಥಿತಿ ಹೆಂಗೈತೆ ಅಂತ, ಈಗ ಹೆಂಗಿದಾರ ಅವ್ರು? ಹೆಂಗಿದಾರೆ? ಗೌರ್ಮೆಂಟ್ ಆಸ್ಪತ್ರೆ. ಹೊಡೆದಿರೋರು ಏನ್ ಕೆಲಸ ಮಾಡ್ತಾರೆ? ಅವರು ಇಲ್ಲೇ ಆಯ್ತಾರೆ. ಮಟನ್ ಕುಯ್ತಾರೆ ಅವರು.
ಅಂಗಡಿಗಳೈತೆ ಅವ್ರಿಗೆ ಬಡ್ಡಿಗೆ ದುಡ್ಡು ಕೊಡ್ತಾರೆ. ಅದು ಎಲ್ಲ ದುಡ್ಡು ಕೊಟ್ಟು ಎಲ್ಲಾರ್ಗೆ ಚೆನ್ನಾಗಿ ಹಿಂಗ್ ಮಾಡಿಕೊಂಡವ್ರೆಲ್ಲ ಅವ್ರಿಗೆ ಮಸ್ತ್ ಬಡ್ಡಿ ಎಲ್ಲ ಬರ್ತಾರೆ ಕಳ್ಕೊಂಡು ಇವಾಗ ದುಡ್ಡು ಕೊಡೋರು ಕರಿ ಆದ್ರೆ ಬರ್ಲೇಬೇಕಲ್ಲ ಅವ್ರು. ಅವ್ರದ್ದು ಒಂದ್ ಇದು ಇರ್ತೈತೆ ಅಲ್ಲ. ಬಾಗ್ಲೆಲ್ಲ ಹೆಂಗ್ ಹೊಡೆದಾಕಿದ್ರು? ಬಾಗ್ಲು ಹೊಡೆದಾಕೊಳ ಎಲ್ಲ ಬಿಸಾಕಿದ್ದು. ನಾವು ಇಲ್ಲಿ ಇರ್ಲಿಲ್ಲ, ರೂಮ್ ಒಳಗೆ ಇತ್ತು ನಾವು ಎಲ್ಲ. ಭೇಟ್ ಆಗ್ತೈತೆ ತಲೆಗಳಿಗೆ ಅಂತ. ರೀಸನ್ ಗೊತ್ತಿಲ್ವಾ? ಏನ್ ಕೊಡ್ದಿರೋದು ಕಾರಣ ಏನು ಅಂತ ಏನ್ಗೆ ಗೊತ್ತಿಲ್ಲ. ಮುಂಚೆ ಅದಾಗಿದ್ದೆಲ್ಲ ಅದು ಮನ್ಸೊಳಗೆ ಏನ್ ಮಾಡಿಕೊಂಡು ಇವ್ರು ಇದು ಮಾಡೋರೆ ಏನು ಈ ವಿಚಾರನೇ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ಹಿಂಗೆ ಮನೆ ಯಾರ್ದು? ನಂದು ಹೆಸರು ಜಬೀನ್ ತಾಜ್. ಮೇಡಮ್, ನೀವು ಮಾತಾಡಿ.